ಬಾಗಲಕೋಟೆಯಲ್ಲಿ ರಾಜುಗೌಡ ಅಬ್ಬರದ ಪ್ರಚಾರ, ಯುವ ನಾಯಕನಿಗೆ ಭಾರೀ ಬೆಂಬಲ. ಬಾಗಲಕೋಟೆಯ ಉಪಚುನಾವಣೆಯ ಕಣ ದಿನೇ ಕಾವೇರುತ್ತಿರುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ರಾಜುಗೌಡ ಅವರು ಬಾಗಲಕೋಟೆಯಲ್ಲಿ ಅಬ್ಬರದ ಪ್ರಚಾರ ನಡೆಸಿ ಗಮನ ಸೆಳೆದಿದ್ದಾರೆ. ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ರಾಜುಗೌಡರು ಮತದಾರರನ್ನು ನೇರವಾಗಿ ಭೇಟಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಭೇಟಿ ಪರ ಮತಯಾಚನೆ ಮಾಡಿದರು. ಅವರ ಸರಳ ಶೈಲಿ ಮತ್ತು ಜನಸಾಮಾನ್ಯರ ಜೊತೆ ಹೊಂದಾಣಿಕೆ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ಮೂಡಿಸಿದೆ. ಪ್ರಚಾರದ ವೇಳೆ ಮಾತನಾಡಿದ ರಾಜುಗೌಡರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಜನರ ಜೀವನಕ್ಕೆ ಆಶಾಕಿರಣವಾಗಿವೆ. ಬಾಗಲಕೋಟೆ ಅಭಿವೃದ್ಧಿಗಾಗಿ ಉಮೇಶ್ ಮೇಟಿ ಅವರನ್ನು ಗೆಲ್ಲಿಸುವುದು ಅತ್ಯಗತ್ಯ ಎಂದು ಮನವಿ ಮಾಡಿದರು. ರಾಜುಗೌಡರ ಜೊತೆ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜುಗೌಡ ಸಹ ವಾರ್ಡ್ ಚುನಾವಣೆ ಪ್ರಚಾರ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗಳನ್ನು ಜಾಗೃತಿ ಮೂಡಿಸಿ ಮತಯಾಚನೆ ಮಾಡಿದರು. ವಿಶೇಷವಾಗಿ ಯುವಕರು ಮತ್ತು ಮಹಿಳಾ ಮತದಾರರೊಂದಿಗೆ ಸಂವಾದ ನಡೆಸಿದ ಅವರು ಸ್ಥಳೀಯ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಚಾರಗಳನ್ನು ಆಲಿಸಿ ಪರಿಹಾರ ಭರವಸೆ ನೀಡಿದರು. ಇದರಿಂದಾಗಿ ಸ್ಥಳೀಯ ಜನರಲ್ಲಿ ರಾಜುಗೌಡರ ಮೇಲಿನ ವಿಶ್ವಾಸ ಹೆಚ್ಚಾಗಿದೆ. ಶಿಡ್ಲಘಟ್ಟ ಭಾಗದಿಂದ ಬಂದು ಬಾಗಲಕೋಟೆಯಲ್ಲಿ ಪ್ರಚಾರ ನಡೆಸುತ್ತಿರುವುದು ಕಾರ್ಯಕರ್ತರಿಗೆ ಹೆಚ್ಚುವರಿ ಉತ್ಸಾಹ ನೀಡಿದ್ದು, ಕಾಂಗ್ರೆಸ್ ಪಾಳ್ಯದಲ್ಲಿ ಗೆಲುವಿನ ವಿಶ್ವಾಸ ಗಟ್ಟಿಯಾಗುತ್ತಿದೆ. ಒಟ್ಟಾರೆ ರಾಜುಗೌಡರ ಸಕ್ರಿಯ ಪ್ರಚಾರದಿಂದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭಿಯಾನಕ್ಕೆ ಮತ್ತಷ್ಟು ಬಲ ಸಿಕ್ಕಿದ್ದು, ಚುನಾವಣಾ ಕಣ ಇನ್ನಷ್ಟು ರೋಚಕವಾಗುತ್ತಿದೆ. ಈ ಸಂದರ್ಭದಲ್ಲಿ ಆಹಾರ ನಾಗರಿಕ ಪೂರೈಕೆ ಸಚಿವ KH ಮುನಿಯಪ್ಪ, ವಸತಿ ಸಚಿವ ಜಮೀರ್ ಅಹಮದ್, ಅಬಕಾರಿ ಸಚಿವ RB ತಿಮ್ಮಾಪುರ್ ಹಾಗೂ ಸರ್ಕಾರದ ಸಚಿವರುಗಳು, ಶಾಸಕರುಗಳು ಭಾಗವಹಿಸಿದರು. ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಗೌತಮ್ ಅವರು, ಹಿರೇಮಠ SC ಕಾಂಬ್ಳೆ ಅವರೇ, ರಾಜುಗೌಡ್ರೆ, ಸಹನಾ ರಾಜುಗೌಡ್ರೆ, ಲಕ್ಷ್ಮೀಪತಿ ಸೇವಾದಳದ ಅಧ್ಯಕ್ಷರು, ನೋಡಮ್ಮ ಆಯುಕ್ತ, ಇನ್ನೊಬ್ಬರ ರೇವತಮ್ಮ, ಅವರೆಲ್ಲ ನಮ್ಮ ಕ್ಷೇತ್ರದವರು. ಅಲ್ಲಿಂದ ಎಲ್ಲ ಬಂದಿದ್ದಾರೆ. ಲಕ್ಷ್ಮೀಪತಿ ಸೇವಾದಳ ಹೇಳಿದ್ದೀವಿ. ಮತ್ತು ಈ ಕೇಳ್ತಾರೆ ಆ ಥರ ಬೇರೆ ಲೀಡರ್ಗಿರಲಿ, BJPಗಿರಲಿ, ಜನತಾದಳ ಇರಲಿ, ಯಾರನ್ನ ಇರಲಿ. ಈಗ ಸಿದ್ದರಾಮಯ್ಯಗೆ ಕೇಳ್ತಾರಲ್ಲ, ಆ ಥರ ಬೇರೆ ಲೀಡರ್ಗೆ ಯಾರು ಕೇಳ್ತಾರೆ? ಯಾರು ಕೇಳ್ತಾರೆ? ಅದು ಏನಾಗಿದೆ, ಆ ಕುಮಾರಸ್ವಾಮಿ ಆ ಪಾಪ್ಯುಲಾರಿಟಿ ಸಿದ್ದರಾಮಯ್ಯನ ಸಹಿಸೋಕ್ಕಾಗಲ್ಲ. ಆ ಸಿದ್ದರಾಮಯ್ಯ ನಿನ್ನೆ RS ಅವರು ಒಂದು ಮಾತು ಹೇಳಿರುತ್ತದೆ, ನಮ್ಮ ಅಭ್ಯರ್ಥಿಗಳು ಗೆಲ್ಲಕ್ಕೆ ಕಾಂಗ್ರೆಸ್ನವರೇ ಸಹಾಯ ಮಾಡ್ತಾರೆ. ಈಗ ಒಂದು DKC ಆದಿಯಾಗಿ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಎರಡೂ ಸೋತ್ರೆ DKC CM ಆಗ್ತಾರೆ ಅನ್ನೋ ಒಂದು ವಿಚಾರ. ಅದು ಬರೆಯವ್ರಿಗೆ ಏನಾಗಿದೆ, ಅಶೋಕ್ ಅವರಿಗೆ ಕಟ್ಟದ ಕೆಲಸ. ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ ನಾನು, ದಾವಣಗೆರೆ ಅಲ್ಪಸಂಖ್ಯಾತರು ಮಾಡಿತ್ತು ರೀತಿ ಬಂದುಬಿಟ್ಟಿದೆ ಅವರಿಗೆ. ಇದ್ದಕ್ಕಿದ್ದಾಗೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟಿಲ್ಲ. ಇನ್ನು ನೋಡಪ್ಪ, ಇನ್ನೂ ನೀವು ಹುಷಾರಾಗಿಲ್ಲ ಅಂದರೆ ನಿಮಗಂತೂ ಸಿಕ್ಕಲ್ಲ, ನಿಮ್ಮ ಮಕ್ಕಳಿಗೂ ಸಿಕ್ಕಲ್ಲ, ನಿಮ್ಮ ಮೊಮ್ಮಗೂ ಏನಾದ್ರು ಅವಕಾಶ ಮಾಡ್ಬೋದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಬಜೆಟ್ ಇವ್ರು ಏನು ಕೊಡ್ಬೋದಾಗಿತ್ತಿಲ್ಲ. ಇವರು ಅಲ್ಪಸಂಖ್ಯಾತರಿಗೆ ಅಷ್ಟು ಪ್ರೀತಿ ಇದೆ, BJಪಿಯಿಂದ ಕೊಡ್ಬೋದಾಗಿತ್ತಾನೆ. ಇದ್ದಕ್ಕಿದ್ದಕ್ಕೆ ಪ್ರೀತಿ ಅಶೋಕ್ ಅವರಿಗೆ. ಮೊನ್ನೆ ನೋಡಿದೆ ನಾನು ಮಾಧ್ಯಮದಲ್ಲಿ ಹೇಳಿರೋದು. ಇದ್ದಂಗಿದೆ ಪ್ರೀತಿ. ನೀವೇ ತಾನೇ ಅಶೋಕ್ ಸಾಹೇಬ್ರೆ, ನೀವೇ ಕೊಡ್ಬೋದಾಗಿತ್ತಾನೆ. ಅಷ್ಟು ಪ್ರೀತಿ ಇದ್ರೆ ನಿಮಗೆ. ನೀವು ಕೇರಳದಲ್ಲಿ ಮೊದಲೇ ಪ್ಲಾನ್ ಪ್ರಕಾರ ಪ್ರಚಾರ ಕೊಟ್ಟಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಏನು ಬಿಂಬಿತ ಆಗ್ತಾ ಇತ್ತು, ಜಮೀರ್ ಅವರು ಮುನಿಸಿಕೊಂಡಿದ್ದಾರೆ ದಾವಣಗೆರೆ ವಿಚಾರದಲ್ಲಿ. ಇಲ್ಲಪ್ಪ, ನಾನು ಅವತ್ತು ನೋಡಿ 23ನೇ ತಾರೀಕು ನಾಮಿನೇಷನ್ ಲಾಸ್ಟ್ ಡೇಟ್ ಇದ್ವಿ ಹೋದ ತಿಂಗಳಲ್ಲಿ. ನಾನು ಅವತ್ತು ನಾಮಿನೇಷನ್ಗೆ ಸಿದ್ದರಾಮಯ್ಯ ಜೊತೆ ಹೋಗ್ಬೇಕು, ಮುಖ್ಯಮಂತ್ರಿಗಳ ಜೊತೆ ಹೋಗ್ಬೇಕು. ನನಗೆ ಏನಾಯ್ತು, ಕ್ವಶನ್ ಬಂದಿತ್ತು. ನನ್ನ ಮಾಧ್ಯಮದಲ್ಲಿ ಬಂದು ವಿಧಾನಸಭೆಗೆ ಹೇಳಿದ್ದೀನಿ ನಾನು ಕ್ವಶನ್ ಇದ್ದಿದ್ದಕ್ಕೆ, ಕ್ವಶನ್ ಅವರ್ ಇದ್ದಿದ್ದಕ್ಕೆ ನಾನು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಪ್ರಚಾರಕ್ಕೆ ಹೋಗ್ತೀನಿ, 100ಕ್ಕೂ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ಇವತ್ತಿನ ಮುಗಿಸ್ಕೊಳ್ಳೋದು ಏನಿದೆ, ನಾನು ಮಲ್ಲಿಕಾರ್ಜುನ ಆತ್ಮೀಯ ಸ್ನೇಹಿತರು, ಏನೋ ಹೇಳಿರೋದು ನಾನು ಬೈತೀನಿ. ಅದೇನಾಗಿದೆ, ಅವರು ಹೇಳಿರೋದು ಮಾಧ್ಯಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನು ಅವ್ರು ಬೈದೇ ಮಾತಾಡೋದು. ನಾವು ಒಂಥರ ನೆನೆ ಅವ್ರು ಹೇಳಿದ್ದಾರೆ, ಮಲ್ಲಿಕಾರ್ಜುನ ನನ್ನ ಚಡ್ಡಿ ದೋಸ್ಕೊಳಪ್ಪ ಅವರು. ಫ್ರೆಂಡ್ಶಿಪ್ ಖಂಡಿತ ನಾವು ಫ್ರೆಂಡ್ಶಿಪ್ ಅದೇನೋ ನಿನ್ನೆ ಸರಿ ಹೋಗಿದೆ. ಇಲ್ಲ, ನಾವು ಏನು ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಅದೇನಾಗಿದೆ, ಅವತ್ತಿಂದ ಪದ್ಧತಿ ಬಂದಿದೆ. ಯಾರ ಕುಟುಂಬದಲ್ಲಿ ಸಾಯ್ತಾರೆ ಅವ್ರ ಕುಟುಂಬವೇ ಕೊಡಬೇಕಂತ ಅವತ್ತಿಂದ, ಕಾಂಗ್ರೆಸ್ ಪಕ್ಷ ಅಂತ ಇಲ್ಲ, BJP ಇರಲಿ, ಜನತಾದಳ ಇರಲಿ, ಯಾವುದೆಲ್ಲ ಪಕ್ಷ ಇರಲಿ, ಅವತ್ತಿಂದ ಪದ್ಧತಿ ಬಂದುಬಿಟ್ಟಿದೆ. ಹಾಗಾಗಿ ನಮ್ಮವ್ರು ಕೇಳಿದ್ರು, ನಿಜ ಹೇಳಿಲ್ಲ ಅಂತಲ್ಲ, ಕೇಳೋದಲ್ಲೂ ತಪ್ಪೇನಿಲ್ಲ, ಕೇಳಿದ್ರು. ಅಲ್ಟಿಮೇಟ್ ಲಾಸ್ಟಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿ ಈ ಬಾರಿ ಅವತ್ತಿಂದ ಪದ್ಧತಿ ಬಂದಿದೆ. ಯಾರು ಸತ್ತಾರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. 28 ಜನರಲ್ ಎಲೆಕ್ಷನ್ಗೆ ನೋಡುವ ಅಂತ ಹೇಳಿದ್ದಾರೆ. ಈಗ ನಮಗೆಲ್ಲ ಟಿಕೆಟ್ ಹೇಳ್ತಲ್ವ ಸರ್, ಎಲ್ಲ ಹೈಕಮಾಂಡೇ. ನಾನು ಯಾರೂ ವಿಧಾನ ಮಾಡೋಕ್ಕಾಗಲ್ಲ. ಈಗ ಚಾಮರಾಜಪೇಟೆಯಲ್ಲಿ 5 ಬಾರಿ MLA ಆಗಿದ್ದೀನಿ. ನನ್ನ ಟಿಕೆಟು ನನಗೆ ಕೊಡ್ತಾರಂತ ಭರೋಸೆ ಇಲ್ಲ. ತೀರ್ಮಾನ ಹೈಕಮಾಂಡ್ ಮಾಡಬೇಕು. ಅವರ್ ಪಾರ್ಟಿ ಇಸ್ ಹೈಕಮಾಂಡ್. ಸರ್, ನಿನ್ನೆ ನೀವು ಪ್ರಚಾರಕ್ಕೆ काम करना, अक्लमंद को इशारा करते थे। नसीर साहब पूरी जवाबदारी ले कोई मई नसीर साहब को जो भी कागज कोर्ट के प्रॉब्लम थी तुम्हारे वो इंशाल्लाह में मई नसीर साहब को 1 महीने के अंदर हल करके अंदर नंबर जो ये है मई वसती मंत्री हाउसिंग मिनिस्टर